ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ವ್ಲಾಗ್ ಅದೇ ಬಿಸಿಬೇಳೆ ಬಾತಿಂದ ಸ್ಟಾರ್ಟ್ ಆಗುತ್ತೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಬೇಗ ಬೇಗ ಅಡುಗೆ ಮಾಡಬೇಕು, ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಐಟಮ್ಸ್ ಎಲ್ಲ ಹಾಕೊಂಡು ಅಡುಗೆ ಮಾಡೋಣ ಅಂತ ಹೊರಟಿದ್ದೀನಿ. ಅದಕ್ಕೆ ನನ್ನ ಫೇಸ್ ಎಲ್ಲ ನಾನು ತೋರಿಸಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಸೊ ಅಡುಗೆನೇ ಸ್ಟಾರ್ಟಿಂಗ್. ಫಸ್ಟ್ ಹೆಣ್ಮಕ್ಳು ಬರೋದೇ ಅಡುಗೆ ಮನೆಗಲ್ವಾ, ಸೊ ಅದಕ್ಕೆ ಅಡುಗೆ ಮಾಡೋಕೆ ನಿಂತ್ಕೊಬಿಟ್ಟೆ. ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಬರೀ ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಮನೆ ಕ್ಲೀನಿಂಗ್ ಇರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳಿಗೆ ಏನು ಹೇಳಿ, ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದೇ ಮೇನ್, ಟಿಫನ್ ಮಾಡೋದೇ ಮೇನ್ ಇರುತ್ತೆ ಅಲ್ವಾ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು, ಅದನ್ನೆಲ್ಲ ತಟ್ಟೆ ಸ್ಟ್ಯಾಂಡ್ಗೆ ಎಲ್ಲ ಎತ್ತಿಡ್ತಾ ಇದ್ದೀನಿ, ಲೋಟ ಎಲ್ಲ. ಏನ್ ಸಮಾಚಾರ ಗೈಸ್? ಏನಾದ್ರು ಹೇಳಿ, ಏನಾದ್ರು ಕಂಟೆಂಟ್ ಹೇಳಿ ಗೈಸ್. ಅಂದ್ರೆ ನನ್ನ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳಿ, ಇಲ್ಲಾಂದ್ರೆ ಏನಾದ್ರು ನೀವೇ ಯೂಟ್ಯೂಬಲ್ಲಿ ಕೇಳಿ ಕಮೆಂಟ್ಸ್ ಅಲ್ಲಿ, ಇಲ್ಲ ಇನ್ಸ್ಟಾಗ್ರಾಮ್ ನನ್ನದು ರಾಧಿಕಾ ಗೌಡ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ವ್ಲಾಗ್ ಎಲ್ಲ ಯಾವ ರೀತಿ ಬರ್ತಿದೆ ಏನು ಅಂತ ಹೇಳಿ. ಒಂದ್ಸಲ ಲೈವ್ ಬರಬೇಕು ಅಂತ ಆಸೆ ಇದೆ ಗೈಸ್, ಲೈವ್ ಬಂದು ಮಾತಾಡಬೇಕು. ಇದುವರೆಗೂ ನಾನು ಲೈವ್ಗೆ ಹೋಗಿಲ್ಲ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಏನೋ ಒಂಥರ ಭಯ ಗೈಸ್ ಲೈವ್ ಬರೋಕ್ಕೆ ಒಂಥರ. ಹಾಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಏನು ಪ್ಲಾನ್ ಇಲ್ಲ ಗೈಸ್, ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಯ್ತಿಲ್ಲ. ಕ್ಯಾಮ್ರಾ ಆನ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಏನು ಕಂಟೆಂಟ್ ಅಂತಲೇ ಗೊತ್ತಾಗ್ತಿಲ್ಲ ಇವತ್ತು. ಅದೇ ಡೈಲಿ ವ್ಲಾಗ್ ಥರ ಬೆಳಿಗ್ಗೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟು ಅಲ್ಲಿ ಕೂದಲು ಅಮ್ಮ ಬರ್ತಾರೆ ನೋಡಿ, ಹಳ್ಳಿ ಕಡೆ ಕೂದಲು ಇಷ್ಟು ಕೊಡಿ, ಕೂದಲು ನಮ್ಮ ಹತ್ರ ಎಷ್ಟಿರುತ್ತೋ ಅದನ್ನು ತಗೊಂಡು ಅವರು ಒಂದು ಕೊಡ್ತಾರೆ ನೋಡಿ, ಏನಾದರೂ ಐಟಮ್ಸ್ ಪಾತ್ರೆಗಳು ಅವೆಲ್ಲ ಕೊಡ್ತಾ ಇರ್ತಾರೆ. ನಾವು ಹಳ್ಳಿ ಕಡೆ ಹೆಂಗೆ ಅಲ್ವಾ, ನಾವು ಆಲ್ಮೋಸ್ಟ್ ಪಾತ್ರೆಗಳನ್ನೆಲ್ಲ ಅದರಿಂದನೇ ತಗೊಂಡಿರ್ತೀವಿ ಹಳ್ಳಿಯವರು. ಸೊ ಎಲ್ಲ ಟಿಫನ್ ಎಲ್ಲ ರೆಡಿ ಆಯಿತು, ಬಿಸಿಬೇಳೆ ಬಾತು, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಖಾರ ಬೂಂದಿ ಮತ್ತು ಗಮ್ ಅಂತ ಇದೆ ಗೈಸ್. ನೆಕ್ಸ್ಟ್ ಅದೇ ಬೇಗ ಆಗೋ ಫುಡ್ ಅಂದರೆ ಇದೆ ಅಲ್ವಾ, ಸೊ ಅದಕ್ಕೆ ಬೇಗ ಇದನ್ನೇ ಮಾಡಿದ್ದೀನಿ. ಹಾಗೆ ನನ್ನ ವ್ಲಾಗ್ ನೋಡಿಕೊಂಡು ನಾನು ಟಿಫನ್ ಮಾಡ್ತಾ ಇದ್ದೀನಿ. ರಾಮನಗರ ಕರ್ಗದ್ದು ನೀವೆಲ್ಲ ನೋಡಿದ್ದೀರಾ ಅಲ್ವಾ ಗೈಸ್, ನೋಡಿದ್ದೀರಾ ಅನ್ಕೋತೀನಿ. ಆ ವ್ಲಾಗ್ ನೋಡಿಕೊಂಡು ನಾನು ಟಿಫನ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿಗೋಣ ಟಿಫನ್ ಮಾಡಿಕೊಂಡು. ಗೈಸ್ ಪಾಪು ಮಲಗಿದ್ದಾನೆ, ನನ್ನ ವಾಯ್ಸ್ ಕೇಳಿಸ್ತಿರ್ಬೋದು ನಿಮಗೆ. ಸ್ವಲ್ಪ ಹೇರ್ ಗಾಳಿ ಇದೆ. ಈಗ ಎಲ್ಲ ಟಿಫನ್ ಎಲ್ಲ ಆಯಿತು, ಬಿಸಿಬೇಳೆ ಬಾತು. ನೆಕ್ಸ್ಟ್ ಈಗ ಅದೇ ನೀರನ್ನು ಕಾಯಿಸ್ಬೇಕು ಗೈಸ್, ಅದೇ ಒಂದು ದೊಡ್ಡ ಟಾಸ್ಕ್. ಈಗ ಅದೇ ಮಳೆಗಾಲದಲ್ಲಿ ನೀರೊಲೆ ಹತ್ತಿಸೋಕ್ಕಂದು ತುಂಬ ಕಷ್ಟ. ಅದಕ್ಕೆ ಒಂದು ಚೀಲ ಇಟ್ಬಿಟ್ಟು ನೀರು ಕಾಯಿಸೋಣ. ಅದೇ ಸೋಲಾರ್ ಇದ್ದರೆ ಜಿಂಗಿ ಅಂತ ಸ್ನಾನ ಮಾಡ್ಕೊಂಡು ಬಂದ್ಬಿಡುವ. ಈ ನೀರೊಲೆ ಕಾಯಿಸೋ ಅಷ್ಟರಲ್ಲಿ ಯಪ್ಪ, ಅದು ಈ ಮಳೆ ತೇವದಲ್ಲಿ ನೆನ್ನೆ ಮಳೆ ಹುಯ್ದಿದ್ದೆ ಆಲ್ಮೋಸ್ಟು, ಅದಕ್ಕೆ ಎಲ್ಲ ಸೌದೆ ಎಲ್ಲ ನೆಂದೋಗಿದೆ. ಅದಕ್ಕೆ ಒಂದು ಚೀಲನ ತುರುಕ್ಬಿಟ್ಟು ಸೌದೆನ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಅದೇ ವಾರ ಮಾಡಬೇಕು ಗೈಸ್, ಅದಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಆಗಿದ್ದೆ, ಅದಕ್ಕೆ ದೀಪ ಹಚ್ಚೋಣ ಅಂದ್ಬಿಟ್ಟು ನೆನ್ನೆನೂ ವಾರ ಮಾಡಿದ್ದೆ, ಇವತ್ತು ಮಾಡಬೇಕು. ನಾನು ಅಲ್ಲಿ ನೀರೊಲೆ ಕಾಯಿಸೋ ಅಷ್ಟರಲ್ಲಿ ನಮ್ಮನೆಗೆ ಕಳ್ಬೇಕು ಏನು ಮಾಡಿದ್ದೆ ಹೇಳಿ, ಅಲ್ಲಿ ಹೋಗಿ ಮನೆಯೆಲ್ಲ ಹುಡುಕ್ತಾ ಇದ್ದೆ. ಹೆಂಗೋ ಅದೃಷ್ಟಕ್ಕೆ ಹಾಲು ಕಾಯಿಸ್ಬಿಟ್ಟು ಹಾಲು ಮೇಲೆ ಮುಚ್ಚಿಟ್ಟಿದ್ದೆ, ನಾನು ಮುಚ್ಚಿಟ್ಬಿಟ್ಟು ಬಂದಿದ್ದೆ. ಇಲ್ಲಾಂದರೆ ಅಷ್ಟು ಹಾಲನ್ನು ಕುಡ್ಕೊಬಿಡ್ತಿತ್ತು. ನಾನು ಅಲ್ಲಿ ಬೆಂಕಿ ಬಟ್ಟಣ ತಗೊಬರೋಣ ಅನ್ನೋ ಹೋಗೋ ಅಷ್ಟರಲ್ಲಿ ಹೋಗೈತೆ ಮನೆ ಒಳಗೆ.
ಗೈಸ್ ಪ್ಲೀಸ್ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಕುಕ್ಕಿಂಗ್ ವ್ಲಾಗ್, ನೀವು ಯಾವ ವ್ಲಾಗ್ ಹೇಳ್ತಿರೋ ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ. ಹೇಳಿ ಗೈಸ್, ಐಡಿಯಾ ಕೊಡಿ. ಫೈನಲ್ಲಿ ನೀರೊಲೆ ಎಲ್ಲ ಹತ್ತಿಸಾಯ್ತು ಗೈಸ್. ಕರು ಎಲ್ಲ ಇಲ್ಲಿ ಕಟ್ಟಾಕಿದ್ದಾರೆ. ಎಷ್ಟು ತಂಪಾಗಿದೆ ಗೊತ್ತಾ ವಾತಾವರಣ, ಮಳೆ ಹುಯ್ದಿತ್ತಲ್ಲ, ಸೊ ಅದರಿಂದ ಎಷ್ಟು ತಂಪಾಗಿದೆ. ಅದಕ್ಕೆ ಇಲ್ಲಿ ಕರುಗಳೆಲ್ಲ ಮೇಯ್ತಾ ಇವೆ. ಸೊ ಅದಕ್ಕೆ ನಾನು ಸುಮ್ಮನೆ ಬಂದೆ ಗೈಸ್, ಸುಮ್ಮನೆ ಬೇಜಾರಾಯ್ತಿತ್ತು ಅಂತ. ಎಲ್ಲ ಮೇಯ್ತಾ ಇದ್ದಲ್ಲ, ಅದಕ್ಕೆ ಬಂದಿದ್ದೀನಿ ಗೈಸ್. ಇನ್ನೊಂದೇನು ಗೊತ್ತಾ, ನಂಗೆ ಎಷ್ಟು ಖುಷಿ ಆಯ್ತಿದೆ ಅಂದ್ರೆ, ಹೇಗೆ ಗೊತ್ತಾ, ನಾನೊಂದು ರೀಲ್ ಹಾಕಿದ್ದೆ. ಏನದು ಅಂದ್ರೆ, ನಾವು ಮಿಡಲ್ ಕ್ಲಾಸ್ ಹುಡುಗಿರು, ಅದೇ ಮೈ ತುಂಬಾ ಒಡವೆ ಕೇಳಲ್ಲ, ಮನ್ಸು ತುಂಬಾ ಪ್ರೀತಿ ಕೊಟ್ರೆ ಸಾಕು ಅಂತ ಹುಡುಗರ್ನ ಬಯಸ್ತೀವಿ ಅಂತ ಒಂದು ರೀಲ್ ಹಾಕಿದ್ದೆ. ಅದಕ್ಕೆ ಎಷ್ಟು 1.5 ಲಕ್ಷ ವ್ಯೂಸ್ ಏನೋ ಹೋಗಿದೆ. ಮತ್ತೆ ಕಾಮೆಂಟ್ಸು ಕೇಳಲೇ ಬಿಡಿ, 700 ಹತ್ತತ್ರ 800 ಎಷ್ಟೋ ಕಮೆಂಟ್ಸ್ ಹೋಗಿದೆ. ಮತ್ತೆ ಶೇರು ಎಲ್ಲ ತುಂಬಾ ಮಾಡಿದ್ದೀರಾ. ಬಟ್ ಕಾಮೆಂಟ್ಸ್ ಯಾವ ರೀತಿ ಬಂದಿದೆ ಅಂದ್ರೆ ಪಾಸಿಟಿವ್ ಇರುತ್ತೆ. ಅದೇ ಅಂತಾರಲ್ಲ, ಬೇವು ಬೆಲ್ಲ ಎರಡು ಇರಲೇಬೇಕಲ್ವಾ. ಅದಕ್ಕೆ ಒಂದು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಅದೆಲ್ಲ ಬಿಡಿ. ಬಟ್ ಎಲ್ಲ ಹೇಳ್ತಾ ಇದ್ರಿ, ಅದೇ ದುಡ್ಡೇ ನೋಡ್ತೀರಾ ಈಗಿನ ಕಾಲದಲ್ಲಿ, ಅದೇ ಎಲ್ಲ ಏನೋ ಆಗ್ತಿದ್ಯಲ್ಲ ಅದೆಲ್ಲ ಹೇಳ್ತಾ ಇದ್ರಿ. ಸೊ ನೀನ್ ಮೊದ್ಲು ರೈತರು ಹುಡುಗನ್ ಮದ್ವೆ ಆಗು ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ಗೈಸ್, ನಮ್ಮಪ್ಪ ರೈತ, ನಾನು ಮದ್ವೆ ಆಗೋ ಹುಡುಗನು ರೈತನೇ. ರೈತರನ್ನ ಅಷ್ಟು ಬಿಟ್ಕೊಡಲ್ಲ ಗೈಸ್ ನಾವು. ದುಡ್ಡು ಇಲ್ಲ ಅಂತಲ್ಲ, ಬೇಕು. ಯಾಕಂದ್ರೆ ಒಂದ್ ಸ್ಟೋರಿ ಹೇಳ್ತೀನಿ ನೋಡಿ. ದುಡ್ಡು ನನ್ನ ಲೈಫ್ಗಂತೂ ಬೇಕೇ ಬೇಕು. ಯಾಕಂದ್ರೆ ಹೀಗೆ ತುಂಬಾ ಅದೇನೋ ಒಂಥರ ತುಂಬಾ ಅವಮಾನಗಳು, ತುಂಬಾ ಹೀಯಾಳಿಸಿರೋದು ತುಂಬಾ ನೋಡಿದೀನಿ. ಅದನ್ನೆಲ್ಲ ನನಗೆ ಎಸ್ಪೆಷಲಿ ದುಡಿಲೇಬೇಕು ಗೈಸ್. ಯಾಕಂದ್ರೆ ಯಾರನ್ನು ಕೇಳಕ್ಕಾಗಲ್ಲ, ಏನೂ ಇಲ್ಲ. ನನ್ನ ಲೈಫ್ಗೆ ಬೇಕೇ ಬೇಕು ಅಮೌಂಟು ಅಂದ್ರೆ. ಅದಕ್ಕೆ ಹೆಣ್ಮಕ್ಳುಗಳು ಮೇನ್ ದುಡಿಲೇಬೇಕು ಗೈಸ್, ಇಲ್ಲಾಂದ್ರೆ ಬೆಲೆ ಇರಲ್ಲ. ಏನೋ ಹೇಳ್ತಿದ್ದೆ ಅಲ್ವಾ, ಅದೇ ದುಡ್ಡು ಅಂತ. ಈಗ ಏನ್ ಗೊತ್ತಾ, ಹೀಗೆ ಅವ್ರು ಯಾರು ಏನು ಅಂತೆಲ್ಲ ಹೇಳಿದ್ರೆ ಸುಮ್ನೆ ಅದೆಲ್ಲ ಸುಮ್ನೆ ಬೇಡ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ನಮಗೆ ಅವರಿಗೆ. ಸುಮ್ನೆ ಚಿಕ್ಕ ವಿಷಯಕ್ಕೆ ಸ್ವಲ್ಪ, ಅದು ಚಿಕ್ಕ ವಿಷಯನೇ ಹೇಳ್ಬೇಕು ಅಂದ್ರೆ ಸಿಲ್ಲಿ ವಿಷಯನೇ, ಅದಕ್ಕೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅದೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ನಾನು ಪರ್ಸ್ನಲಿ ಬಿಟ್ಬಿಟ್ಟಿದ್ದೆ ಇದೆಲ್ಲ ಆಯ್ತು ಅಂದ್ಬಿಟ್ಟು. ಆಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ಮನೆ ಪಕ್ಕನೇ ಇರೋದ್ರಿಂದ ನೆಕ್ಸ್ಟ್ ಡೇ ಹೋಗ್ತೀವಿ ಆ ರೋಡ್ ಸೈಡಲ್ಲೇ. ಬಟ್ ಅವ್ರು ಏನಂತಾರೆ ಗೊತ್ತಾ, ಅಷ್ಟೆಲ್ಲ ಜಗಳ ಆಗಿರುತ್ತೆ, ಅವ್ರು ಇನ್ನ ಮನ್ಸಲ್ಲಿ ತೆಗ್ದಾಕಿರಲ್ಲ. ಅವ್ರು ಏನಂತಾರೆ ಅಂದ್ರೆ, ಅಷ್ಟೆಲ್ಲ ಆಯ್ತಲ್ಲ, ಅಷ್ಟೆಲ್ಲ ಮಾತಾಡಿದ್ರಲ್ಲ. ನಾನೇನು ಮಾತಾಡಿಲ್ಲ ಹೇಳ್ಬೇಕು ಅಂದ್ರೆ. ಅವ್ರವ್ರಿಗೆ ಬಿಟ್ಟಿರೋದದು. ಅದೇ ನಮ್ ಮನೆ ಹತ್ರ ಯಾಕೆ ಓಡಾಡ್ತೀಯಾ, ಅದ್ ನಾವು ಮನೆ ಇರೋದು ಅಲ್ಲೇನೆ ಆಕ್ಚುಲಿ. ಅಲ್ಲಿ ಹಿಂದೆ ಓಡಾಡಿರ್ತೀವಿ. ಅದಕ್ಕೆ ಅವರು ನಮ್ಮನೆ ಹತ್ರ ಯಾಕೆ ಅಷ್ಟು ಓಡಾಡ್ತೀಯಾ, ನಂದು ಜಾಗ, ನೀನ್ ಯಾರು ಓಡಾಡಕ್ಕೆ, ನಂದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ಮಾತುಗಳೆಲ್ಲ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಅದೇ ಬೇಜಾರಾಗುತ್ತೆ ಗೈಸ್. ಆ ಮಾತಿಗೋಸ್ಕರ ನಾನೊಂದು ಸೈಟ್ ತಗೋಬೇಕು ಅಂತ, ಅದು ಸುಲಭ ವಿಷಯ ಅಲ್ಲ, ಈಸಿ ಅಲ್ಲ ಅದು ಸೈಟ್ ತಗೊಳ್ಳೋದು ಅದೆಲ್ಲ ಎಲ್ಲ. ಬಟ್ ಎಷ್ಟು ಈಗ ನನ್ನ ಏಜ್ 22 ಇರ್ಬೋದು, 22. ಇನ್ನ ಎಷ್ಟು ವರ್ಷ ಇದೆ ಗೈಸ್, ಇನ್ನ 80 ವರ್ಷ 70 ವರ್ಷ ಐತೆ. ಅಷ್ಟ್ರಲ್ಲಿ ತಗೊಳಕ್ ಆಗಲ್ವಾ? ತಗೋತೀನಿ. ಆ ಮಾತಿಗೋಸ್ಕರ ಅವರಿಗೆ ಕೊಡ್ತೀನಿ ಗೈಸ್, ಅವ್ರಿಗೆ ಮಾತು. ಮತ್ತೆ ಒಂದೇನಿಲ್ಲ ಗೈಸ್, ಅವ್ರು ಅಂದಿರೋ ಮಾತಿಗೋಸ್ಕರ ನನ್ ಒಂದ್ ಚಿಕ್ಕ ಜಾಗ, ಇಷ್ಟು ಆದ್ರೂ ಇಲ್ಲಿಂದ ಇಲ್ಲಿವರೆಗಾದ್ರೂ ತಗೋಬೇಕು ಅನ್ನೋದು ಒಂದ್ ಆಸೆ, ದುಡಿಬೇಕು ಅನ್ನೋದು ಒಂದ್ ಅದೇ ಛಲ ಗೈಸ್. ಹಿಂಗೆಲ್ಲ ಹೀಯಾಳಿಸ್ದಾಗ, ಹಿಂಗೆಲ್ಲ ಅವ್ರು ಮಾತಾಡ್ದಾಗ ದುಡಿಬೇಕು, ನಾನು ಒಂದು ಸೈಡ್ ತಗೋಬೇಕು. ನಾನು ಪರ್ಸನಲ್ ಇರೋದು ಐಫೋನು ಫಸ್ಟು. ಯಾಕಂದ್ರೆ ಇದರಲ್ಲಿ ಕ್ಲಾರಿಟಿ ಇರಲ್ಲ, ಮತ್ತೆ ಹ್ಯಾಂಗ್ ಆಗುತ್ತೆ. ನಂತರ ಇರೋದು ಓಪ್ಪೋ ಈಗ F29 ತಗೋಬೇಕು ಗೈಸ್. ಇವ್ರು ಹಿಂಗೆಲ್ಲ ಅಂದಾಗ ಸುಮಾರು ವಿಷಯಕ್ಕೆ, ಆಮೇಲೆ ಬೇರೆಯವ್ರು ನೋಡಿದಾಗ ಎಲ್ಲ ಬೇಜಾರಾಗುತ್ತೆ. ಬಟ್ ಅದೊಂದು ಮಾತು ಅವ್ರದ್ದು ತುಂಬಾ ಹರ್ಟ್ ಆಯ್ತು. ಅದಕ್ಕೋಸ್ಕರ ಆದ್ರೂ ದುಡಿಬೇಕು ಗೈಸ್, ನಾವೇನು ಅಂತ ಪ್ರೂವ್ ಮಾಡ್ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ತಗೋತೀನಿ ಅಲ್ವಾ ಗೈಸ್. ಸೈಟ್ ಏನ್ ಬೇಡ ಗೈಸ್,
ನನ್ನ ಫಸ್ಟು ಡ್ರೀಮ್ ಇರೋದು ಐಫೋನ್ ತಗೋಬೇಕು ಅಂತ ಅಷ್ಟೇ ಗೈಸ್. ನೋಡಿ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ ಸಿಟಿ ಓಡಾಟ, ಕಾರು, ಬಸ್ಸು ಎಲ್ಲ ಗಿಜ್ಜಿ ಬಿಜ್ಜಿ. ಇಲ್ಲಿ ನೋಡಿ ಎಷ್ಟು ತಂಪಾಗಿರುವಂತ ವಾತಾವರಣ. ಯಾರು ಕೇಳೋರಿರಲ್ಲ, ಯಾರು ಹೇಳೋರಿರಲ್ಲ. ಅಲ್ಲಾದ್ರೆ ಗೈಸ್ ಅದೇ ಹಸುದು ಹಾಕಿದ್ನಲ್ಲ ಕರುದು ಒಂದು ವಿಡಿಯೋ, ಅದು ವಿಡಿಯೋ ಮಾಡ್ಕೊಂಡು ಬರ್ತಾ ಇದೆ. ಅದೊಂದು ಹೊಂಬು ಥರ ಅದು ಇಲ್ಲಿಗೆ ಸಿಗಾಕೋಗ್ಬಿಡ್ತು. ನಾನು ಹಂಗೆ ಅದನ್ನ ಕೈಲಿ ಕಿಳ್ಕೊಂಡು ಬರ್ಬೇಕಿತ್ತು, ಹಿಂಗೆ ಅಂದ್ಬಿಟ್ಟೆ. ಹಿಂಗಾಗ್ಬಿಡೋದು ನೋಡಿ. ನಾನು ಅದು ನೈತಾಯಿತು, ಏನಾಗಲ್ಲ ಬಿಡು ಅಂದ್ಕೊಂಡೆ. ಬಟ್ ಇಷ್ಟೊಂದು ದೊಡ್ಡಕ್ಕೆ ಅದು ಗಿಚ್ಕೊಂಡಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಐಸ್ ಇಡ್ತಾ ಇದ್ದೇನೆ. ಬರೀ ಇಂಥ ಕೆಲಸಗಳೇ ನಾನು ಬರೀ ಎಡವಟ್ಟು ಮಾಡ್ಕೊತಾ ಇರ್ತೀನಿ. ನೋಡಿ ಎಷ್ಟು ಉದ್ದ ಮಾಡ್ಕೊಬಿಟ್ಟಿದ್ದೀನಿ ಗೈಸ್. ಪಾಪದು ಸ್ವಲ್ಪ ಬಟ್ಟೆಗಳಿದ್ದಾವೆ, ನೀರು ಕಾಯ್ತಾ ಇದೆ. ಅಷ್ಟರಲ್ಲಿ ದೊಡ್ಡದು ಹೋಗ್ಬಿಟ್ಟು ಹಾರಾಕೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಮೇಲೆ ಹೇಳ್ತೀನಿ ಏನು ಅಂತ. ಬಾಯ್. ಎಲ್ಲ ಕೆಲಸ ಸ್ನಾನ ಮಾಡಿಕೊಂಡು ಈಗ ನಾವು ನಮ್ಮೂರ ಪಕ್ಕದಲ್ಲೇ ದೇವ್ರು ಮಾಡ್ತಿದ್ದಾರೆ. ನನ್ನ ವಾಯ್ಸ್ ಕೇಳ್ತಿರ್ಬೋದು, ಮೈಕ್ ಹಾಕಿಲ್ಲ, ಮೈಕ್ ತಂದಿಲ್ಲ ನಾನು. ಸೊ ಅಲ್ಲಿ ದೇವ್ರು ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಪ್ಲ್ಯಾನ್ ಸೊ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾವು. ಸೊ ಅಲ್ಲಿಗೆ ಹೋದ್ಮೇಲೆ ಏನು ಹೇಗೆ ಅಂತೆಲ್ಲ ಫುಲ್ ರಶ್ ಉಂಟು. ಗೈಸ್ ಊಟ ಎಲ್ಲ ಆಯಿತು. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ದೇವ್ರ ದರ್ಶನ ಆಯಿತು. ಆಮೇಲೆ ತುಂಬ ರಶ್ ಇದ್ರು ಗೈಸ್. ಆಮೇಲೆ ವೆಯ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್.